ಕುತಂತ್ರದಿಂದ ನಮಗೆ ನೋಡಿ, ನಾನು ನಾರಾಯಣ ಸ್ವಾಮಿ ಅಣ್ಣ ಅವ್ರ ಬಗ್ಗೆ ಗೌರವದಿಂದಾನೇ ನಾನು ಒಂದು ಮಾತು ಹೇಳ್ತೀನಿ. ಪಕ್ಷ ಅವಕಾಶ ಕೊಟ್ಟರೆ ನಮಗೆ ಸೈನಿಕರಾಗಿ ಯೋಧರಾಗಿ ಪಕ್ಷದ ಕಾರ್ಯಕರ್ತರು ಶಕ್ತಿ ತುಂಬಿ ನಮಗೊಂದು ಸ್ಥಾನಮಾನ ಕೊಡ್ತಾರೆ. ಆ ಸ್ಥಾನಮಾನ ಸಮಾಜಕ್ಕೆ, ಕ್ಷೇತ್ರದ ಅಭಿವೃದ್ಧಿಗೆ, ಮತ್ತು ಈ ಕ್ಷೇತ್ರ ಏನೇನು ಸಮಸ್ಯೆಗಳಿಂದ ಬಳಲ್ತಾ ಇರುತ್ತೆ ಆ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಅಧಿಕಾರ ಅದಕ್ಕೆ ಆ ಪವಿತ್ರತೆ ಇರುತ್ತೆ. ಆ ಯಾವುದೇ ಜವಾಬ್ದಾರಿ ಇರ್ಬೋದು, ಅದಕ್ಕೆ ಅದನ್ನ ಹೆಚ್ಚಿನ ಒಂದು ಜವಾಬ್ದಾರಿ ಕೊಡಿ ಅಂತ ಕೇಳೋದಕ್ಕೆ ನಮಗೆ ವೇದಿಕೆ ಇದೆ, ಪಕ್ಷ ಇದೆ. ಆ ಪಕ್ಷದಲ್ಲಿ ಏನು ಬೇಕಾದರೂ ಮಾತಾಡ್ಕೊಳ್ಳಿ, ನನಗಿಂತ ಹಿರಿಯರವರು, ಅನುಭವ ಇರೋವಂಥವ್ರು, ಕಷ್ಟ ಸುಖ ಒಬ್ಬ ರಾಜಕಾರಣಿ ಹಾಗೆ ಆಗ್ಲಿಕ್ಕಾಗಲ್ಲ. ಏಳು ಬೀಳು ತ್ಯಾಗ ಮಾಡಿಕೊಂಡು ಎಲ್ಲ ಕಳ್ಕೊಂಡು ಒಂದು ಪಕ್ಷದಲ್ಲಿ ಗುರುತಿಸ್ಕೊಂಡು ಒಂದು ಸ್ಥಾನಕ್ಕೆ ಬರ್ತಾರೆ. ನಂಗೆ ಅವ್ರ ಬಗ್ಗೆ ಏನೂ ಅಭಿಪ್ರಾಯ ಇಲ್ಲ. ಯಾಕೆಂದರೆ ಅವ್ರು ಇವತ್ತು ಅನುಭವಿಸ್ತಾ ಇರೋಂಥ ನೋವೆಲ್ಲ ನಾವು ಹಿಂದೆ ಅನುಭವಿಸ್ಬಿಟ್ಟಿದ್ದೀವಿ. ಅದಕ್ಕೆ ನಮ್ಗೇನೂ ಹೇಳ್ಬೇಕನ್ನಿಸ್ತಾ ಇಲ್ಲ. ನೋಡಿ, ತಂದೆ ನನಗಿಂತ 20 ವರ್ಷದ ಹಿಂದೆ ರಾಜಕೀಯ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಯಾರನ್ನ ವಿರೋಧ ಮಾಡ್ಕೊಂಡಿದ್ದಾರೆ, ಯಾರನ್ನ ಸ್ನೇಹ ಗಳಿಸಿದ್ದಾರೆ, ಯಾರಿಗೆ ಒಳ್ಳೇದು ಮಾಡಿದ್ದಾರೆ ಮಾಡಿಲ್ಲ ಅನ್ನೋಂಥ ವಿಶ್ಲೇಷಣೆ ಮಾಡಲಿಕ್ಕೆ ಆಗಲ್ಲ. ಪಕ್ಷ ಜವಾಬ್ದಾರಿ ಕೊಟ್ಟಿದ್ದಾರೆ, ಆ ಸ್ಥಾನಮಾನಕ್ಕೆ ಅವ್ರು ಅರ್ಹರು, ಅರ್ಹರಲ್ಲ ಅಂದ್ರೆ ಅಲ್ಲ. ಸಮುದಾಯಕ್ಕೆ ಅವಕಾಶ ತಪ್ಪೋದಕ್ಕೆ ಅವರೇ ಕಾರಣ. ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯರು, ಇಡೀ ದೇಶದ ಕಾಂಗ್ರೆಸ್ ಪಕ್ಷನ ರಕ್ಷಣೆ ಮಾಡುವಂಥ ಜವಾಬ್ದಾರಿ ಸ್ಥಾನದಲ್ಲಿ ಯಾರು ಗಾಂಧಿಯವರು ಇನ್ನೊಬ್ಬರು ಆ ಸ್ಥಾನನ ಅಲಂಕರಿಸಿದ್ರು. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಜಾಗದಲ್ಲಿ ಇದ್ದಾರೆ. ಒಬ್ಬರಿಂದ ತಪ್ಪಾಗಿದೆ ಅಂದರೆ ತಪ್ಪಾಗತ್ತೆ. ನಾನು 2013ರಲ್ಲಿ ಟಿಕೆಟ್ ವಂಚಿತ್ಲು. ನಾನು ಅವತ್ತು ಯಾರ ಬಗ್ಗೆನೂ ದೋಷ ಆರೋಪಣೆ ಮಾಡಲಿಲ್ಲ. ನನ್ನ ತಂದೆಯವರೇ ಅವರು ಕೇಂದ್ರ ಸಚಿವರಾಗಿದ್ದರು. ಸ್ವಯಂ ನನ್ನ ತಂದೆಯವರೇ ಕೇಂದ್ರ ಸಚಿವರಾಗಿದ್ದರು. ವಾಪಸ್ ಕ್ಷೇತ್ರಕ್ಕೆ ಬರ್ತೀನಿ, ನಾನು ಕೆಲಸ ಮಾಡ್ತೀನಿ, ಸಂಘಟನೆ ಮಾಡ್ತೀನಿ. ಯಾವ ರೀತಿ ನಾನು ಜನಗಳ ಮಧ್ಯೆ ಗುರ್ತಿಸ್ಕೊಂಡಾಗ ನನಗೆ ಒಂದು ಮಾನ್ಯತೆ ಕೊಡ್ತಾರೆ ಅನ್ನೋಂಥ ಸತ್ಯನ ತಿಳ್ಕೊತೀನಿ. ಯಾವತ್ತೂ ಕೂಡ ಯಾವುದೋ ಒಂದು ನಾವು ವಿಚಾರವನ್ನು ಹೇಳಿಕೊಂಡು ನಾಯಕರ ಆಗ್ತೀನಿ ಅಂತಂದರೆ ಅದು ನನಗೆ ಅನುಭವ ಆಗಿರೋ ರೀತಿ, ನನ್ನ ಸ್ವಂತ ಪರಿಶ್ರಮ ಇಲ್ಲದೆ ನಾನು ಯಾವ ರೀತಿಯೂ ನಾನು ಮುಂದೆ ಬರೋಕ್ಕಾಗಲ್ಲ ಅನ್ನೋಂಥ ಸತ್ಯನ ನನಗೆ ಕ್ಷೇತ್ರನೂ ಪಾಠ ಕಲಿಸಿದೆ. ರಾಜಕೀಯ ಅದಕ್ಕಿಂತ ಇನ್ನೂ ಅದ್ಭುತವಾದ ಪಾಠಗಳನ್ನು ಕಲಿಸಿದೆ ರಾಜಕೀಯ. ನಾನು ಖಂಡಿತ ವ್ಯಕ್ತಪಡಿಸಲ್ಲ. ಇದು ಪಕ್ಷ ಸಾಮಾನ್ಯವಾಗಿ ಕಾಂಗ್ರೆಸ್ ಪಕ್ಷ ಪ್ರತಿಯೊಬ್ಬರಿಗೂ ಅವಕಾಶಗಳನ್ನು ಕೊಡುವಂಥ ತಾಯಿ ಸ್ಥಾನದಲ್ಲಿ ನಿಂತಿರುತ್ತೆ. ಆ ತಾಯಿನ ಎಲ್ಲಿ ಗೌರವಿಸ್ಬೇಕು, ಆ ತಾಯಿನ ಯಾವ ವೇದಿಕೆಯಲ್ಲಿ ಮಾತಾಡಬೇಕು, ಎಲ್ಲ ನಮ್ಮಂಥವ್ರು ಸಾವಿರಾರು ಜನ ಇರ್ತಾರೆ ನಮ್ಮಂಥವ್ರು. ಆದರೆ ಪಕ್ಷ ಕರೆದು ನಮ್ಮನ್ನು ನಾಯಕರು ಮಾಡುತ್ತೆ. ಪಕ್ಷದ ಕಾರ್ಯಕರ್ತರು, ಸೈನಿಕರು, ಯೋಧರಾಗಿ ನಮ್ಮ ಗೌರವವನ್ನು ಎತ್ತಿ ಹಿಡಿತಾರೆ. ಅವರಿಗೆ ಇವತ್ತು ನಾವು ಗೌರವ ಕೊಡಬೇಕು, ಅವ್ರ ಕಷ್ಟ ಸುಖಗಳಿಗೆ ಸ್ಪಂದಿಸಬೇಕು. ಆ ಅಧಿಕಾರದಿಂದ ವೈಯಕ್ತಿಕವಾಗಿ ನನಗೆ ಒಳ್ಳೇದು ಕೆಟ್ಟದ್ದು ಏನಾಗಿದೆ ನಾನು ಯೋಚನೆನೂ ಕೂಡ ಮಾಡಬಾರ್ದು. ಇವತ್ತು ನನ್ನ ಬಗ್ಗೆ ಮಾತಾಡಿದ್ರೆ ನಾನು ಮಾತಾಡ್ಕೊಡ್ದು. ನಾನು ಅವ್ರ ಪಕ್ಷದವಳು. ಅವರು ನನ್ನ ಜೊತೆ ಎಷ್ಟೋ ಸತಿ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ನನಗೆ ನೋವಾದಾಗ ಅವರಿಗೆ ಆ ನೋವು ಏನಂತ ಅರ್ಥ ಆಗಿದೆ. ನನಗೆ ಹಿಂಸೆ ಆದಾಗ, ಕಷ್ಟ ಆದಾಗ, ರಾಜಕೀಯದಲ್ಲಿ ಏನೆಲ್ಲ ಕಷ್ಟ ಅನುಭವಿಸ್ತಾ ಇದ್ದೀನಿ ಅನ್ನೋವಂಥ ಸಂದರ್ಭದಲ್ಲಿ ಒಂದು ಸತಿ ಅವ್ರ ಮನಸ್ಸು ಮಿಡ್ದಿದೆ. ಅದನ್ನು ನಾನು ಹತ್ತಿರದಿಂದ ನೋಡಿದ್ದೀನಿ. ಅದಕ್ಕೆ ನಾನು ಅವ್ರ ಪರ ವಿರೋಧ ಏನೂ ಮಾತಾಡಲ್ಲ. ಅವರಂದರೆ ಅದೇ ಅಭಿಮಾನ, ಗೌರವ ಉಳಿಸ್ಕೋತೀನಿ. ನನ್ನ ಜಿಲ್ಲೆಯಲ್ಲಿ ಏನು ಅವ್ರ ಬಗ್ಗೆ ಗೌರವ ಇಟ್ಕೊಂಡಿದ್ದಾರೆ ಬಂಗಾರಪೇಟೆ ಶಾಸಕರು, ಮತ್ತು ನಾನು ಅವ್ರನ್ನ ಸೋದರರಾಗೆ ನೋಡಿದ್ದೀನಿ. ಅದೇ ಸ್ಥಾನದಲ್ಲೇ ಅವ್ರನ್ನ ನೋಡ್ತೀನಿ. ಕೋಪ ಬಂದಾಗ, ಬೇಜಾರಾದಾಗ ಪಕ್ಷದಲ್ಲಿ ಸರ್ವೇ ಸಾಮಾನ್ಯ ಅವ್ರ ನೋವನ್ನ ವ್ಯಕ್ತಪಡಿಸೋದು. ಅದನ್ನು ನಾನು ಬಹಳ ದೊಡ್ಡ ವಿಚಾರ ಅಂತ ತಗೊಳ್ಳಲ್ಲ. ಇಡೀ ಜಿಲ್ಲೆಯ ಜನ, ಕ್ಷೇತ್ರದ ಜನ ಯಾವ ರೀತಿ ಕಾಂಗ್ರೆಸ್ ಪಕ್ಷನ ರಕ್ಷಣೆ ಮಾಡಿದ್ದಾರೆ, ಕಾದಿದ್ದಾರೆ, ಅವರ ಋಣ ತೀರಿಸುವಂಥ ಕೆಲಸ ಮಾಡಬೇಕಷ್ಟೇ.